ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಿದ್ದೆ, ನಿಮ್ಮ ಏನೊಂದು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ಅದಕ್ಕೆ ಖಂಡಿತ ವೀಡಿಯೋನ ನಿಮಗೆ ಡೆಡಿಕೇಟೆಡ್ ಆಗಿದ್ರು ಮಾಡ್ಕೊಳಿಸ್ತೀನಿ, ಇಲ್ಲಾಂದರೆ ಅದಕ್ಕೆ ಆನ್ಸರ್ ಆದರೂ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಈ ಒಂದು ವೀಡಿಯೋದಲ್ಲಿ ನಿಮ್ಮೆಲ್ಲ ಒಂದು ಡೌಟ್ಸು, ಸ್ಕಾಲರ್ಶಿಪ್ ರಿಲೇಟೆಡು ಎಲ್ಲ ಒಂದು ಡೌಟ್ಸು ಖಂಡಿತ ಈ ಒಂದು ವೀಡಿಯೋದಲ್ಲಿ ಆನ್ಸರ್ನ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಅಂತ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಡೈರೆಕ್ಟಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ನಿಮ್ಮ ಕಮೆಂಟ್ಸ್ಗಳಿಗೆಲ್ಲ ಆನ್ಸರ್ ಮಾಡ್ತಾ ಹೋಗ್ತೀನಿ. ಅನ್ರೆಸ್ಪಾಂಡೆಡ್ ಕಮೆಂಟ್ಸ್ ಅಂದರೆ ನಾನು ಆನ್ಸರ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅವರಿಗೆ ಒಂದು ಸ್ವಲ್ಪ ಹೇಳಿದರೆ ಮೇ ಬಿ ಅರ್ಥ ಆಗ್ಬೋದು ವೀಡಿಯೋ ಸಮೇತ. ಜಸ್ಟ್ ಕಮೆಂಟ್ಸಲ್ಲಿ ಅವ್ರಿಗೆ ಅರ್ಥ ಆಗೋತ್ತಿಲ್ಲ ಅಂತ. ಮೊದಲನೇದು ಅವ್ರು ಕೇಳ್ತಿದ್ದಾರೆ ಏನಂದರೆ, ಬ್ರೋ ಕ್ಯಾನ್ SC ST ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಬೋತ್ SSP ಆ್ಯಂಡ್ NSP ಸ್ಕಾಲರ್ಶಿಪ್? ಎಸ್, ಖಂಡಿತ. SC ಅವರು SSP ಮತ್ತು NSP ಸ್ಕಾಲರ್ಶಿಪ್ ಎರಡು ಅಪ್ಲೈ ಮಾಡಿದ್ರೆ ನಿಮಗೆ 1 ಲ್ಯಾಕ್ ಅಮೌಂಟ್ ಅಂತ ಬರುತ್ತೆ. ಅಂದರೆ SSP ಸ್ವಲ್ಪ ಅಮೌಂಟ್, NSP ಅಮೌಂಟ್ ಎರಡು ಸೇರಿ ನಿಮಗೆ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರೆ. ಇಂಜಿನಿಯರ್ ಸ್ಟೂಡೆಂಟ್ಸ್ಗಾಯಿತು, ಬೇರೆ ಒಂದು ಸ್ಟೂಡೆಂಟ್ಸ್ಗಾಯಿತು. SC ಕ್ಯಾನ್ ಅಪ್ಲೈ ಅಂತ ನಾನು ಹೇಳ್ಬೋದು. ಸರ್ ಲಿಂಕ್ ಸೆಂಡ್ ಮಾಡಿ, ಯಾವುದು ಇದು HDFC ಸ್ಕಾಲರ್ಶಿಪ್ದು. ನೋಡಿ, ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಅದರ ವಾಟ್ಸಪ್ ಗ್ರೂಪ್ ಲಿಂಕ್ ಕೆಳಗಡೆನೇ ನಾನು ಅದರ ಸ್ಕಾಲರ್ಶಿಪ್ ಲಿಂಕ್ ಕೂಡ ಪೇಸ್ಟ್ ಮಾಡಿದ್ದೆ. ಹೋಗಿ ಚೆಕ್ ಮಾಡ್ಕೊಳ್ಳಿ, ಖಂಡಿತ ಲಿಂಕ್ ಆದ್ರೂ ಸಿಗುತ್ತೆ ನಿಮಗೆ. ಲಿಂಕ್ ಕಳಿಸಿದ್ದೀನಿ ಬ್ರೋ. ನೆಕ್ಸ್ಟು ಇನ್ನೊಂದು ಕ್ವಶನ್ ಬಂದ್ಬಿಟ್ಟು, ಐಸ್ ಕೋರ್ಸ್ಗೆ ಲಾಸ್ಟ್ ಡೇಟ್ ಯಾವಾಗ ಸರ್? ಐಸ್ ಕೋರ್ಸ್ ಲಾಸ್ಟ್ ಡೇಟಾಗ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ. ಆ ವಿಡಿಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗೆಲ್ಲ ಸಿಗುತ್ತೆ ನಿಮಗೆ. ಮೇ ಬಿ ಈ ಮಂತೇ ಲಾಸ್ಟ್ ಅನಿಸುತ್ತೆ ನಿಮಗೆ, ಜಸ್ಟ್ ಡಿಸೆಂಬರ್ ಮಂತಲ್ಲಿ. ನೆಕ್ಸ್ಟು ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ? ನೋಡಿ, ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತ ನೀವು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಡೇಟ್ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಇನ್ನೂ 20 ಡೇಸ್ ಇದೆ. ಆಮೇಲೆ ಅಷ್ಟರೊಳಗಡೆ ನಿಮ್ಮದು ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಮುಗೀತದೆ, ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಅಂತಂದು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವಾಗ ನಿಮ್ಮದು ಈ KEದಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, SN ತೊಗೋತಿಲ್ಲ, ಕೌನ್ಸಿಲಿಂಗ್ ನಂಬರ್ ತೊಗೋತಿಲ್ಲ ಅಂತಂದು, ಹಾಗೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಬಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಅಂತ ನೀವು ಹಂಗೆ ವೆಯ್ಟ್ ಮಾಡ್ತಾಯಿದ್ರೆ ನಿಮಗೆ ಯಾವಾಗ ನನಗೆ ಎಲ್ಲ ಒಂದು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ ಅಂತ ಸಡನ್ನಾಗಿ ನಿಲ್ಲಿಸ್ಬೋದು. ಡೇಟ್ ಎಕ್ಸ್ಟೆಂಡ್ ಮಾಡೋಕ್ಕೆ ಸಾಧ್ಯನೇ ಇರಲ್ಲ ಅವಾಗ. ಅದಕ್ಕೋಸ್ಕರ ಇವಾಗ ನಿಮ್ಗೆ ಬರ್ತಾಯಿದ್ರೆ ಅಪ್ಲೈ ಮಾಡಿ. ನಿಮ್ಗೆ ಇನ್ನೂ ಅಪ್ಡೇಟ್ ಆಗಿರಲಿಲ್ಲ ನಿಮ್ಮ ಪ್ರೊಫೈಲ್ ಅಂದರೆ ವೆಯ್ಟ್ ಮಾಡಿ, ಖಂಡಿತ ನಿಮಗೆ ಅಪ್ಲೈ ಮಾಡೋಕ್ಕಾದ್ರೆ ಬರುತ್ತೆ. ನೆಕ್ಸ್ಟು ಇನ್ನೊಬ್ರು ಕೇಳ್ತಿದ್ದಾರೆ, ವಾಟ್ ಈಸ್ ಕೌನ್ಸಿಲಿಂಗ್ ನಂಬರ್ ಬ್ರೋ ಅಂತಂದು. ಕೌನ್ಸಿಲಿಂಗ್ ನಂಬರ್ ಅಂದರೆ ನಿಮ್ಗೆ ಏನಿಲ್ಲ, ಜಸ್ಟ್ ಒಂದು ಆಲ್ಫಾ ನ್ಯೂಮರಿಕಲ್ ನಂಬರ್ ಇರುತ್ತೆ. ನೀವು ಯಾವಾಗ ರಿಸಲ್ಟ್ ಚೆಕ್ ಮಾಡಬೇಕಾದ್ರೆ KCETದು, ಇಲ್ಲಾಂದರೆ ನೀವು PUC ಮುಗಿದ್ಮೇಲೆ KCET ಎಕ್ಸಾಮ್ ಬರೀಬೇಕಾದ್ರೆ ಒಂದು ಕೌನ್ಸಿಲಿಂಗ್ ನಂಬರ್ ಅಂತ ಬಂದಿರುತ್ತೆ. ಲೈಕ್ ನಿಮ್ಮ ಆಲ್ ಟಿಕೆಟಲ್ಲಿ ಇರುತ್ತೆ ನೋಡಿ, 5 ನಂಬರ್ಸ್ ಅಷ್ಟೇ. ಅದೇ ಕೌನ್ಸಿಲಿಂಗ್ ನಂಬರ್ ಅದಾಗಿರುತ್ತೆ. ನೀವು KCET ರಿಸಲ್ಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಚೆಕ್ ಮಾಡೋದೆಲ್ಲ ಚೆಕ್ ಮಾಡಿರ್ತೀರ, ಅದೇ ಕೌನ್ಸಿಲಿಂಗ್ ನಂಬರ್ ಆಗಿರುತ್ತೆ. ಅದು ಬಿಟ್ಟರೆ ಯಾವುದೇ ಇರೋದಿಲ್ಲ. ಓಕೆ. ನೆಕ್ಸ್ಟು, ವಿದ್ಯಾಸಿರಿ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗಿದ್ದರೆ ಅಷ್ಟೇ ಬರುತ್ತಾ, ಇಲ್ಲ ಸೀಟ್ ಅಲರ್ಟ್ ಆಗಿಲ್ಲ ಅಂದ್ರೂ ಬರುತ್ತಾ? ರಿಪ್ಲೈ ಮಾಡು ಬ್ರೋ. ಓಕೆ, ರಿಪ್ಲೈ ಮಾಡ್ತಾಯಿದ್ದೀನಿ, ನೋಡಿ ಕೇಳಿಸ್ಕೊಳ್ಳಿ. ಸ್ಕಾಲರ್ಶಿಪ್ಪು ರಿಜೆಕ್ಟ್ ಆದರೆ ಮಾತ್ರ ಬರುತ್ತೆ ಅಂತಂದರೆ ಎಸ್, ಖಂಡಿತ ನಿಮಗೆ ಈಗ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರ್ತೀರಾ, ನಿಮಗೆ ಅಲ್ಲಿ ರಿಜೆಕ್ಟ್ ಆಗಿದ್ದರೆ ಖಂಡಿತ ಅಮೌಂಟ್ ಆದರೆ ಬರುತ್ತೆ. ಈಗ ನಿಮ್ಮದು ಅಲರ್ಟ್ ಆಗಿದ್ದರೂ ಅಮೌಂಟ್ ಬರುತ್ತೆ ಅಂತ ಕೇಳಿದ್ರೆ, ಅಲರ್ಟ್ ಆದರೆ ನಿಮಗೆ ಸ್ಕಾಲರ್ಶಿಪ್ ಬರೋಲ್ಲ. ಅವಾಗೇನಾಗುತ್ತೆ, ನೀವು ಹಾಸ್ಟೆಲ್ಗೆ ಹೋಗಿ ಅಂತ ಕೇಳ್ತಾರೆ. ಹಾಸ್ಟೆಲ್ಗೆ ಹೋಗೋಕ್ಕೆ ನಿನಗೆ ಇಷ್ಟ ಇಲ್ಲ ಅಂದರೆ ನೀವು ಬಿಡ್ಬೋದು, ಆದರೆ ಅಮೌಂಟ್ ಬರೋಲ್ಲ. ಯಾವಾಗ ನಿಮ್ಗೆ ಹಾಸ್ಟೆಲ್ ಅಲರ್ಟ್ ಆಗಿತ್ತಂದರೆ. ಅಲರ್ಟ್ ಆಗಿರಲಿಲ್ಲ ಅಂದರೆ, ಹಾಸ್ಟೆಲ್ ರಿಜೆಕ್ಟ್ ಆಗಿದೆ ಅಂದರೆ ಆಟೋಮೆಟಿಕ್ಲಿ ನಿಮಗೆ 20,000 ಅಮೌಂಟ್ ಆದರೆ ಬಂದೇ ಬರುತ್ತೆ. ಓಕೆ, ಇದು ಒಂದು ನಿಮಗೆ ನಿಮ್ಮೆಲ್ಲ ಒಂದು ಡೌಟ್ಸ್ಗೆ ಆನ್ಸರ್ ಅದನ್ನು ಮಾಡಿದ್ದೀನಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸರ್, ನಮಗೆ ಇನ್ನೂ USN ಸಿಕ್ಕಿಲ್ಲ, ಏನು ಮಾಡ್ಬೋದು? ನೋಡಿ, ನಿಮಗೆ USN ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕು? ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ USN ಅಂತ ಬರ್ತದೆ. ಆ USN ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ವೆಯ್ಟ್ ಮಾಡಬೇಕು. USN ನಿಮಗೆ ಎಕ್ಸಾಮ್ಗೆ ಬೇಕಂದರೆ ನಿಮಗೆ ಲಾಸ್ಟ್ ಈಗ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾರೆ, ನಿಮ್ಮ ಎಕ್ಸಾಮ್ ಟೈಮಲ್ಲಿ ಆಲ್ ಟಿಕೆಟ್ ಬರುತ್ತಲ್ಲ, ಅದೇ USN. ಅಲ್ಲಿವರೆಗೂ ನಿಮಗೆ USN ಬರಲ್ಲ. ಬಟ್ ನೀವು ನೀವೇನು ಸ್ಕಾಲರ್ಶಿಪ್ಗೆ USN ಇಲ್ಲ ಅಂತ ಕೇಳ್ತಿದ್ದೆ. ಸ್ಕಾಲರ್ಶಿಪ್ಗೆ ಈಗ ಫಸ್ಟ್ ಇಯರ್ಲಿ ಅಪ್ಲೈ ಮಾಡೋಕ್ಕೆ USN ಬೇಕಾಗಿಲ್ಲ. ಜಸ್ಟ್ ಕೌನ್ಸಿಲಿಂಗ್ ನಂಬರಿಂದನೇ ನಿಮ್ಮ KE ಥ್ರೂ ಡೇಟಾ ಸಿಗುತ್ತೆ, ಅದರಿಂದ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಆದರೆ ಮಾಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂತು, ಬ್ರೋ ನಾನು ಈಗ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಐ ವಾಸ್ ಅಪ್ಲೈಡ್ ಫಾರ್ SSP ಸ್ಕಾಲರ್ಶಿಪ್ ಆ್ಯಂಡ್ ಹೌ ಮಚ್ ಟೈಮ್ ವಿಲ್ ಬಿ ಟೇಕನ್ ಫಾರ್ ಸ್ಯಾಂಕ್ಷನ್ ಬೈ ಗೌರ್ಮೆಂಟ್ ಅಪ್ರೂವ್ಸ್? ನೋಡಿ, ಗೌರ್ಮೆಂಟ್ ಅಪ್ರೂವ್ಸ್ ಇದೇ ಟೈಮ್ಗೆ ಇಷ್ಟೇ ಟೈಮ್ ಬರುತ್ತೆ. ಎಕ್ಸಾಕ್ಟಾಗಿ ಯಾವೊಂದು ಯೂಟ್ಯೂಬರ್ಸ್ ಯಾರು ಹೇಳೋಕ್ಕಾಗಲ್ಲ, ಇವನ್ SSP ಅವರು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಯಾವಾಗ ಗೌರ್ಮೆಂಟ್ ಫಂಡ್ ರಿಲೀಸ್ ಮಾಡುತ್ತೆ SSP ಅವರು ಆಟೋಮೆಟಿಕ್ಲಿ ನಿಮ್ಮ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಆಟೋಮೆಟಿಕ್ಲಿ ಅಮೌಂಟ್ ಬರ್ತಾ ಹೋಗುತ್ತೆ. ನಿಮ್ಮದು ಆಲ್ರೆಡಿ ಅಪ್ರೂವ್ಡ್ ಆಗಿತ್ತಂದರೆ. ಅಪ್ರೂವ್ಡ್ ಆಗೋ ಟೈಮ್ ಅಂತ ಏನೂ ಇಲ್ಲ, ಬೇಗನೆ ಆಗುತ್ತೆ. ಯಾವಾಗ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಆಟೋಮೆಟಿಕ್ಲಿ 1 or 2 ಡೇಸಲ್ಲಿ ಅಪ್ರೂವಲ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅವಾಗೇ ನಿಮ್ಮ ಅಪ್ರೂವ್ಡ್ ಆಗ್ಬಿಡುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದ್ದರೆ. ಬಟ್ ಅಮೌಂಟ್ ಸ್ಯಾಂಕ್ಷನ್ ಆಗೋಕ್ಕೆ ಟೈಮ್ ತೊಗೋತದೆ. ಇದು ಈಗ ಒಂದು ಅಪ್ಡೇಟ್ಸ್. ಓಕೆ, ನೆಕ್ಸ್ಟು, ಬ್ರೋ ಟೆಲ್ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಸ್ಟಿಲ್ USN ನಾಟ್ ಇಶ್ಯೂಡ್, ವಾಟ್ ಟು ಡೂ? ಓಕೆ, ನಿಮಗೆ USN ಸಿಕ್ಕಿಲ್ಲ ಅಂತ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ನಿಲ್ಸೋಕೋಬೇಡಿ. ಯಾಕಂದ್ರೆ ಫಸ್ಟ್ ಇಯರ್ಲಿ ಇದ್ದಾರೆ, ನಿಮ್ಮ ಫಸ್ಟ್ ಇಯರ್ಲಿ ಫಸ್ಟ್ ಟೈಮಲ್ಲಿ ನಿಮಗೆ USN ಇಲ್ಲದೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಜಸ್ಟ್ ಕೌನ್ಸಿಲಿಂಗ್ ನಂಬರಿಂದನೇ. ಕೌನ್ಸಿಲಿಂಗ್ ನಂಬರ್ನ ಎಂಟರ್ ಮಾಡೋದ್ರಿಂದ ನಮ್ಮ KE ಥವರು ನಿಮಗೆ ಡೇಟಾ ಸಿಗುತ್ತೆ. ಆ ಡೇಟಾ ಹಿಡ್ಕೊಂಡು ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಫಸ್ಟ್ ಇಯರ್ಲಿ. ಸೆಕೆಂಡ್ ಇಯರಿಂದ ನಿಮಗೆ ಆಟೋಮೆಟಿಕ್ಲಿ USN ಕೊಟ್ಟಿರ್ತಾರಲ್ಲ, ಆ USN ಯೂಸ್ ಮಾಡಿಕೊಂಡು ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ USN ಹಿಡ್ಕೊಂಡು ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಫಸ್ಟ್ ಇಯರ್ಲಿ ಯಾವುದೇ ಕಾರಣಕ್ಕೆ USN ಬೇಕಾಗಿಲ್ಲ. ಎಕ್ಸಾಮ್ ಫಸ್ಟ್ ಸೇಮ್ ಎಕ್ಸಾಮ್ ಬರೆಯೋಕ್ಕೆ ಮಾತ್ರ
ಮಾತ್ರ ಬೇಕು, ಅದು ಎಕ್ಸಾಮ್ ಟೈಮಲ್ಲಿ ಕೊಡ್ತಾರೆ, ಹಾಲ್ ಟಿಕೆಟಲ್ಲೇ ಬರುತ್ತೆ. ಓಕೆನಾ. ನೆಕ್ಸ್ಟು ಸರ್ ವಾಟ್ ಅಬೌಟ್ ಯು ಎಸ್ ಎನ್ ಬಗ್ಗೆ ಹೇಳಿದ್ದೀನಿ. ಯು ಎಸ್ ಎನ್ ಈಗ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ, ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಯು ಎಸ್ ಎನ್ ಬೇಕಾಗಿಲ್ಲ. ಓಕೆನಾ. ಸರ್ ಯೂನಿವರ್ಸಿಟಿ ರಿಜಿಸ್ಟ್ರೆನ್ಸ್ ಕೊಟ್ಟಿಲ್ಲ, ಇನ್ನೂ 3 ಮಂತ್ಸ್ ಆಗುತ್ತೆ, ಏನು ಮಾಡೋದು ಸರ್ ಇವಾಗ? ನಾನು ಹೇಳ್ತೀನಿ 3 ಮಂತ್ಸ್ ಆಗುತ್ತೆ ಅಂತ. ಇದನ್ನು ತುಂಬ ಜನ ಡೌಟ್ಸಲ್ಲಿ ಇಟ್ಕೊಂಬಿಟ್ಟಿದ್ದಾರೆ. ನಮಗೆ ಯು ಎಸ್ ಎನ್ ಕೊಟ್ಟಿಲ್ಲ, 3 ಮಂತ್ಸ್ ಆಗುತ್ತೆ, ಎಲ್ಲರಿಗೂ ನಾವು ಸ್ಕಾಲರ್ಶಿಪ್ ನೋಡಿ ಅಷ್ಟೊತ್ತಿಗೆ ನಿಮಗೆ ಲಾಸ್ಟ್ ಡೇಟ್ ಮುಗುತ್ತೆ, ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಸ್ಕಾಲರ್ಶಿಪ್ನ ವೇಸ್ಟ್ ಮಾಡ್ಕೋತೀರಾ ಫಸ್ಟ್ ಇಯರ್ದು. ನಿಮಗೆ ಯು ಎಸ್ ಎನ್ ನಂಬರ್ ಇಲ್ಲದೇ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಕೌನ್ಸಿಲಿಂಗ್ ನಂಬರಿಂದ. ಓಕೆನಾ. ಇನ್ನೊಂದು ಸಲ ನೆನಪಿಟ್ಕೊಳ್ಳಿ, ಕೌನ್ಸಿಲಿಂಗ್ ನಂಬರಿಂದ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇಷ್ಟು ಬ್ರೋ, ನಂದು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು SSP ಕ್ಯಾಸ್ಟಲ್ಲಿ ST/SC ನಂದು 1 ವೆರಿಫಿಕೇಷನ್ಸ್ ಎಸ್ ಅಂತಿದೆ, 3 ವೆರಿಫಿಕೇಷನ್ಸ್ ಎಸ್ ಅಂತ ಬಟ್ ಪುಷ್ ಟು DBT ಎಸ್, ಬಟ್ 4 ಲೆವೆಲ್ DBT ಅವೈಟೆಡ್, ಎನಿ ಪ್ರಾಬ್ಲಮ್ ವಿತ್ ಸೇಫ್ ಪ್ಲೀಸ್ ಚೆಕ್ ಬ್ರೋ. ನೋಡಿ, ನಿಮಗೆ ಫಸ್ಟಲ್ಲಿ ವೆರಿಫಿಕೇಷನ್ಸ್ ಆಗಿದೆ, ಮಿಕ್ಕಿದ್ದು ಕೂಡ ನಿಮಗೆ ಎಲ್ಲ ಎಸ್ ಅಂತ ಹಾಕಿ 4th ಲೆವೆಲ್ ಅವೈಟೆಡ್ ಅಂತಿದೆ ಅಂದರೆ ಆಟೋಮೆಟಿಕ್ಲಿ ಅಮೌಂಟ್ ಬರುತ್ತೆ. SC/ST ಸ್ಟೂಡೆಂಟ್ಸ್ಗೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದೆ, ಅಮೌಂಟ್ ಕ್ರೆಡಿಟ್ ಆಗ್ತಿದೆ, ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ತೀರಿ ಅಂತಂದು. SC/ST ಸ್ಟೂಡೆಂಟ್ಸ್ಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಇದು ಇನ್ನೊಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಮತ್ತು ಇದ್ರ ಜೊತೆ 2 ಸ್ಕಾಲರ್ಶಿಪ್ ಅಮೌಂಟ್ ಒಟ್ಟೊಟ್ಟಿಗೆ ಬರ್ತಿದೆ. ನಿಮ್ಮದು 4th ಲೆವೆಲಲ್ಲಿ ನಿಮಗೆ ಅವೈಟೆಡ್ ಅಂತಿದ್ರೆ ಆದಷ್ಟು ಬೇಗನೆ ಬರುತ್ತೆ, ಯಾವಾಗ ಫಂಡ್ ರಿಲೀಸ್ ಆದ ತಕ್ಷಣ. ಈ ಫಂಡ್ ರಿಲೀಸ್ ಆಗಿತ್ತು ಅಂದರೆ ನೀವು ಯಾವ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಹೇಳಿದರೆ ನಾನು ಹೇಳ್ತಿದ್ದೆ, ಇವಾಗ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಅವೈಟೆಡ್ ಇದ್ದರೆ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ಮ ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ. ಓಕೆ ಸರ್, ಐ ಆಮ್ ಫ್ರಮ್ ಆರ್ಟಿಕಲ್ ಸ್ಟೂಡೆಂಟ್ಸ್. ನಾನು SSPಗೆ CET ನಂಬರ್ ಹಾಕಿ ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿದ್ರೆ KE ಏನೂ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ, ಏನು ಮಾಡಬೇಕು? ನೋಡಿ, ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, KEದವ್ರದ್ದೇ ಪ್ರಾಬ್ಲಮ್ಮು. ಪಾಪ ಕರೆಕ್ಟ್, ನೀವು ಹಾಕಿರೋ ಕ್ವಶನ್ಸ್ಗೆ ಏನು ಮಾಡಬೇಕಂತ ಹೇಳಿದ್ರೆ ಎಲ್ಲರೂ ಈ ಥರ ಆಗ್ತಾರೆ. ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಹೋಗ್ತಾರೆ, ಡೇಟಾ ಸಿಗ್ತಾನಿಲ್ಲ. KEದವರು ಆದಷ್ಟು ಬೇಗ ಎಲ್ಲ ಒಂದು ಸ್ಟೂಡೆಂಟ್ಸ್ದು SSP ಅವ್ರಿಗೆ ನಿಮ್ಮ ಡೇಟನ್ನು ಅಪ್ಡೇಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆ ಡೇಟ್ ಅದಕ್ಕೆ ಎಕ್ಸ್ಟೆಂಡ್ ಮಾಡಿರೋದು. ನಿಮ್ಮ ಡೇಟಾ ಕೊಟ್ಟ ತಕ್ಷಣ ಅವಾಗ ಚೆಕ್ ಮಾಡ್ತಾರೆ. ಆಲ್ರೆಡಿ ನೀವು ಈ ಕಮೆಂಟ್ಸ್ ಹಾಕಿ 3 ಡೇಸ್ ಆಗಿದೆ, ಇವಾಗ ಚೆಕ್ ಮಾಡಿ, ಇವಾಗ ಆಲ್ರೆಡಿ ನಿಮ್ಮ ಡೇಟಾ ಬಂದಿರ್ಬೋದು. ಡೇಟ್ ಅನ್ನೋದು ಎಕ್ಸ್ಟೆಂಡ್ ಮಾಡಿದಾರಲ್ವ, ಅದೇ ಥರ ನೀವು ಮತ್ತೆ ಚೆಕ್ ಮಾಡ್ತೀರಿ. ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂದರೆ ನಿಮ್ಮದು ಈಗ ಡೇಟನ್ನು ಕೊಟ್ಟಿರ್ಬೋದು, ಹೋಗಿ ಚೆಕ್ ಮಾಡಿ, ಇನ್ನೊಂದು ಸಾರಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಆವಾಗ ಚೆಕ್ ಮಾಡ್ತೀರಿ, ಬಂದ್ಬಿಡುತ್ತೆ. ಓಕೆ ಬ್ರೋ, KCET ಡೇಟ್ ಶೇರ್ ಮಾಡಿಲ್ಲ ಅಂತ ತೋರಿಸ್ತಾ ಇದೆ. ಎಸ್, ಹೌದು, ಖಂಡಿತ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಬರ್ತಾಯಿತ್ತು. ಬಟ್ ಇವಾಗ ಸಾಲ್ವ್ ಅನ್ನೋದಾಗಿದೆ. ತುಂಬ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಬರ್ತಿದೆ, ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ವೆರಿಫಿಕೇಷನ್ ವೆಟರ್ನರಿ ಸ್ಟೂಡೆಂಟ್ಸ್ಗೆ ವೆನ್ ಅಪ್ಲೈ. ಸೇಮ್ ಎಲ್ಲರೂ ಈಗ ಅಪ್ಲೈ ಮಾಡ್ಬೋದು, ಎಲ್ಲ ಒಂದು ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಬ್ರೋ, ಅಮೌಂಟ್ ಮೆನ್ಷನ್ ಆಗಿದೆ, ಅಮೌಂಟ್ ಯಾವಾಗ ಬರ್ತಿದೆ? ಅಮೌಂಟ್ ಮೆನ್ಷನ್ ಆಗಿದೆ ಅಂತಂದರೆ ನಿಮ್ಗೆ ಆಟೋಮೆಟ್ಲಿ ಇನ್ನೂ ಸ್ವಲ್ಪ ದಿನದಲ್ಲೇ ಅಮೌಂಟ್ ಬರುತ್ತೆ. ಡೇಟ್ ಆದರೆ ಎಕ್ಸಾಕ್ಟಾಗಿ ಹೇಳೋಕ್ಕಲ್ಲ, ಅವೈಟೆಡ್ ಅಂತಂದರೆ ನಿಮ್ಮದು ಪುಸ್ಟ್ ಡೆಬಿಟ್ ಹೋಗಿದ್ಮೇಲೆ ಒಂದು 15 ಡೇಸ್ ಒಳಗಡೆ ನೋಡಿ ಹೇಳ್ತೀನಿ, ಅಮೌಂಟ್ ಮೆನ್ಷನ್ ಆಗಿ ಅಪ್ರೂವ್ಡ್ ಅನ್ನೋದಿದ್ದು ಪುಸ್ಟ್ ಡೆಬಿಟ್ ಕೂಡ ಎಸ್ ಅಂತ ಆಗಿದ್ರೆ 15 ಡೇಸಲ್ಲಿ ನಿಮ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗೇ ಆಗುತ್ತೆ. ಬ್ರೋ, ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್, ನನಗೆ ಫಸ್ಟ್ ಇಯರ್ ಅಮೌಂಟ್ ಬಂದಿಲ್ಲ, ಸೆಕೆಂಡ್ ಇಯರು ಬಂದಿಲ್ಲ, ಏನು ಮಾಡಬೇಕು ಬ್ರೋ ಇದಕ್ಕೆ? ನೋಡಿ, ನೀವು ಫಸ್ಟ್ ಇಯರಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದು ಬಂದಿಲ್ಲ ಅಂದರೆ ಆ ಥರ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಲ್ಲ, ಆಮೇಲೆ ನೀವು ಮ್ಯಾನೇಜ್ಮೆಂಟ್ ಸೀಟಿಂದ ಬಂದಿರ್ತೀರ ಇಷ್ಟೇ. ಯಾಕಂದರೆ ಮ್ಯಾನೇಜ್ಮೆಂಟು ಸೀಟು ಹೋದ ವರ್ಷನೂ ಕೊಟ್ಟಿಲ್ಲ, ಅದ್ರ ಹಿಂದಿನ ವರ್ಷನೂ ಕೊಟ್ಟಿಲ್ಲ. ಮೊದಲೆಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಕೊಡ್ತಿದ್ರು, ಈ ವರ್ಷ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಕೊಡ್ತಿಲ್ಲ. ಸೆಕೆಂಡ್ ಇಯರ್ ಬಂದಿಲ್ಲ ಅಂದರೆ ಸೇಮ್ ಪ್ರಾಬ್ಲಮ್ ಇರುತ್ತೆ. ಇಲ್ಲಾಂದರೆ ನೀವು ಏನೋ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಲ್ಲ, ಹೋಗಿ ಈ ಥರ ಪ್ರಾಬ್ಲಮ್ ಇದ್ದಾಗ ನೀವು ಏನಾದರೂ ನೀವು ಗೌರ್ಮೆಂಟ್ ಸೀಟಲ್ಲೇ ಅಂಡರ್ಲೇ ನೀವು ಅಡ್ಮಿಷನ್ ಆಗಿ ಆದರೂ ಸ್ಕಾಲರ್ಶಿಪ್ ಅಪ್ಲೈ ಬಂದಿರಲಿಲ್ಲ ಅಂದರೆ ನೀವು ನಿಯರ್ ಇರೋ ಒಂದು ತಾಲೂಕು ಆಫೀಸ್ ಹತ್ರ ಹೋಗಿ, ನಿಮ್ದು ಯಾವ ಅಂಡರ್ಲ್ಲಿ ಬರುತ್ತೆ ಏನು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆನ, ಇಲ್ಲ ಅಲ್ಪಸಂಖ್ಯಾತರ ಇಲ್ಲ ನಿಮ್ಮ BCWನ, ಇಲ್ಲ ಈ ಥರ ಹೋಗ್ಬಿಟ್ಟು ನೀವು ಹಿಂದುಳಿದ ಕಲ್ಯಾಣ ಇಲಾಖೆ ಅಂತ ಹೇಳ್ತೀವಲ್ಲ, ಆ ಥರ ಒಂದು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಿ ಚೆಕ್ ಮಾಡಬೇಕು. ಫಸ್ಟ್ ಇಯರ್ ಬಂದಿಲ್ಲ, ಸೆಕೆಂಡ್ ಇಯರ್ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಕ್ವಶನ್ ಮಾಡಿದ್ರೆ ನಿಮ್ಮ ಆಟೋಮೆಟಿಕ್ ಚೆಕ್ ಮಾಡ್ತಾರೆ. ಏನಾದಿದ್ದರೆ ಸರಿ ಆದರೆ 2 ವರ್ಷದ್ದು ಬರೋಂಥ ಚಾನ್ಸಸ್ ಸರಿ ಇರುತ್ತೆ, ಇಲ್ಲ 3rd ಇಯರಿಂದಾದ್ರೆ ಕಂಟಿನ್ಯೂ ಮಾಡಬಹುದಾಗಿರುತ್ತೆ. ಹೋಗಿ ಆದಷ್ಟು ಬೇಗನೆ ಚೆಕ್ ಮಾಡ್ಕೊಳ್ಳಿ. ಯಾರು ವಿಜಯ ಲಕ್ಷ್ಮೀ ರೆಡ್ಡಿ ಅನ್ನೋರು ಅಷ್ಟೇ. ನೋಡಿ, ನಾನು ತಮ್ಮನೇಲಲ್ಲಿ ಏನು ಹೇಳ್ತೀನಿ ಅದೇ ಹೇಳಿರ್ತೀನಿ, ಒಳಗಡೆನೂ ಅದೇ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಕೋಡ್ ವಿತ್ ಪ್ರೋ ಆಫೀಷಿಯಲ್ ಅಂತ ಹೇಳ್ತಿರೋರು. ಓಕೆ, ಇಷ್ಟು ಒಂದು ನಿಮ್ಮ ಅಪ್ಡೇಟ್ಸ್ ಆದರೆ ಕೊಟ್ಟಿದ್ದೀನಿ. ಮತ್ತೆ ಇನ್ನೂ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಿಮ್ಗೆ ಆನ್ಸರ್ ಮಾಡೋದು ಡೆಡಿಕೇಟೆಡ್ ವೀಡಿಯೋ ಆದರೂ ಮಾಡಿ ತಿಳಿಸ್ತೀನಿ ಇನ್ನೂ ಸ್ವಲ್ಪ ದಿನದಲ್ಲಿ, ಇಲ್ಲಾಂದ್ರೆ ಕಮೆಂಟ್ಸ್ ಎಲ್ಲ ಆನ್ಸರ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನೋಡಿ, ಇದೆಲ್ಲ ಮಾಡ್ತಿದ್ದೀನಿ, ನೀವು ಏನು ಮಾಡಬೇಕು, ಜಸ್ಟ್ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಅಷ್ಟಕ್ಕೆ ಎಲ್ಲ ಬೇಡ, ಬಾಯ್ ಬಾಯ್.